ಹಾಯ್ ಗೈಸ್, ಇವತ್ತು ನಾನು ಮತ್ತು ನನ್ನ ಭಾವ ಮಡಿಕೇರಿ ಹೊರಟದ್ದು. ಹಾಗೆ ಒಂದು ಲಾಗ್ ಮಾಡುವಂತ ಲಾಗ್ ಮಾಡ್ತಿದ್ದೇನೆ. ಲಾಗ್ ನೋಡಿ ಸಪೋರ್ಟ್ ಮಾಡಿ ಗೈಸ್. ಬೈಕ್ ತೆಗೆದಿದ್ದೆ, ಸುಮಾರು ಟೈಮ್ ಆಯಿತು. ಯಾವಾಗಾದ್ರೆ ಅಪರೂಪದಲ್ಲಿ ಬೈಕ್ ಓಡಿಸೋದು, ಇಲ್ಲದ್ರೆ ಮನೇಲೇ ಇರ್ತದೆ. ಸೊ ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಉಂಟಂತ ಹೋಯಿತು, ಹಾಗೆ ನೋಡುವ ಅಂತ ಹೊರಟದ್ದು. ಗದ್ದೆ ಹೂಡುವಂಥದ್ದು, ಹಾಗೆ ಒಂದು ವ್ಲಾಗ್ ಮಾಡುವಂತ ಇತ್ತು. ಹಾಗೆ ಹೊರಟದ್ದು ಬೈಕಲ್ಲಿ ಬಂದದ್ದು. ನೋಡುವ ಅಲ್ಲಿಗೆ ಹೋದ್ಮೇಲೆ ಹೇಗೆಲ್ಲ ಇರ್ತದೆ ಅಂತ ನೋಡುವ. ಕಾಮಿಡಿಯಾಗಿ ಮಾಡಿಕೊಂಡು ಹೋಗುದು. ಜೋಡುಪಾಳ ತಲುಪಿದ್ವಿ. ಇಲ್ಲಿ ನಿಲ್ಲಿಸೋದಿಲ್ಲ, ನಿಲ್ಲಿಸಿದ್ರೆ ನಮಗೆ ಅಲ್ಲಿ ಲೇಟ್ ಆಗ್ತದೆ. ಫೈನಲಿ ಗಾಯ್ಸ್, ಅತ್ತ ಮನೆ ಹತ್ರ ರೀಚ್ ಆದ್ವಿ. ಬಿತ್ತುತ್ತಾನೆ ನಮ್ಮ ಭಾವ ಬಿತ್ತಿಕೊಂಡಿದ್ದಾನೆ. ಅಲ್ಲ ಇದಿರ್ಲಿ, ಅದಿರ್ಲಿ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್ ಮತ್ತೆ ಬಾಯ್ ಬಾಯ್. ಸರ್ಕಂತಾಕಿಲೆ ಗೊತ್ತಲ್ಲ ಗೈಸ್, ನಾವಿಲ್ಲಿ ಎತ್ತಿದಾಗೆ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಗೆ ಒಂದು ಕೋಡೆ ಸಹ ನೋಡಿ ಬೀಜ ಹಿಡ್ಕೊಂಡು ಹೋಗ್ತಿದ್ದಾನೆ. ಅಂದ್ರೆ ಯಾವ ಬೀಜ ಅಂತ ಹೇಳಿದ್ರೆ ನೋಡಿ, ಭತ್ತದ್ದು. ಅಂದ್ರೆ ಎಂತಂತ ಹೇಳ್ತಾರೆ, ನೇಜಿ ಅಲ್ಲವ, ಗದ್ದೆ ಅಂತ ಹೇಳ್ತಾರಲ್ಲ, ಅಕ್ಕಿ ಮಾಡ್ತಾರಲ್ಲ, ಅದೇ ಗೈಸ್. ಅದು ಫಸ್ಟಿಗೆ ಬಿತ್ತಾಕ್ಬೇಕಿದ್ರೆ ಈ ಥರ ಮಾಡಿ, ಒಮ್ಮೆ ತೋರಿಸು, ಈ ಥರ ಮಾಡಿ ಅದನ್ನು ಲೂಸ್ ಮಣ್ಣಿ ಇರ್ತದಲ್ಲ ಗದ್ದೆಯಲ್ಲಿ, ಅದನ್ನೆಲ್ಲ ಉಳುಮೆ ಮಾಡಿ ಮತ್ತು ಇದನ್ನು ಹಾಕಿ ಒಂದು 30 ದಿನ ಬಿಟ್ಟು ವಾಪಸ್ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ವಾಪಸ್ ಹಾಗೆಲ್ಲ ವಾಪಸ್ ಅದನ್ನು ಕಿತ್ತು ಒಂದು ಸ್ವಲ್ಪ ದೂರ ನಡ್ತಾರೆ. ಅದಾದಮೇಲೆ ಅದು ಸ್ವಲ್ಪ ಬೆಳೆದಾಗಿ ಭತ್ತ ಆಗ್ತದೆ. ಭತ್ತ ಆದಮೇಲೆ ಅದನ್ನು ಕಟ್ ಮಾಡಿ ವಾಪಸ್ ಎಂತ ಮಾಡೋದು, ಅದು ನನಗೆ ಸತ್ಯ ಗೊತ್ತಿಲ್ಲ. ಅದನ್ನು ವಾಪಸ್ ಮಿಷಿನಿಗೆ ಹಾಕಿ ಅಕ್ಕಿ ತೆಗೆದು, ಅಲ್ಲ ಸಾರಿ ಕರೆಕ್ಟ್ ಗೊತ್ತಿಲ್ಲ. ನೋಡ, ಅಲ್ಲಿ ಹೋಗಿ ಅವರೊಟ್ಟಿಗೆ ಹೇಳ್ತೇನೆ ಗೈಸ್. ನಿಮಗೆ ಇವತ್ತು ಅದ್ರ ಬಗ್ಗೆ ಹೇಳ್ತೇನೆ. ಮಾವ ಹೇಳ್ತಾರೆ, ಮಾವನೊಟ್ಟಿಗೆ ಕೇಳುವ ಗೈಸ್. ಈ ಥರ ರೂಟಲ್ಲೆಲ್ಲ ಹೋಗಬೇಕು, ಗದ್ದೆಗೆ ಹೋಗ್ಬೇಕಿದ್ರೆ ಇಲ್ಲಿ. ಅದು ಒಂದು ಮನೆ ಹತ್ರ ಉಂಟಲ್ಲ, ಅದುವೇ ಇಲ್ಲಿ ಹೇಗ ಅಲ್ಲೇ ಹೋಗುವ ಇದ್ರೆ. ಇಲ್ಲಿ ಫುಲ್ ಆಫ್ ರೋಡ್ ಮಾಡ್ಬೋದು ಗೈಸ್. ಅಂತಂತ ಹೇಳಿದರೆ ಇಡೀ ಕೆಸರಾಗಿದೆ, ಎಲ್ಲೇ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಒಟ್ಟಾರೆ ಹೋಗ್ತಿದ್ದೇನೆ. ಇಲ್ಲಿ ಈ ಥರ ವ್ಯೂ ಉಂಟು ಗೈಸ್. ಈ ಥರ ಗೈಸ್ ವ್ಯೂ ನೋಡಿ. ಈಚೆಗೆ ತೋಟ ಇರೋದು, ಈಚೆಗೆ ಅವ್ರದ್ದು. ಒಮ್ಮೆ ಬಂದದ್ದು ಅವತ್ತು. ಈಗ ನೋಡುವ ಎಲ್ಲಿದ್ದಾರ. ಅಲ್ಲಿ ಸೌಂಡ್ ಕೇಳ್ತಾ ಉಂಟಾ? ಮೋಸ್ಟ್ಲಿ ಅಲ್ಲೆಲ್ಲ ಇರಬೇಕು. ಮತ್ತೆ ಅಲ್ಲಿ ಆ ಕೊರಂಗುಗಳು ಉಂಟು, ಅಲ್ಲಿರಬೇಕು ಮೋಸ್ಟ್ಲಿ. ನೋಡಿ ಗೈಸ್, ಇಲ್ಲಿ ನನ್ನ ಕ್ರಾಕ್ಸ್ ಹೋಗಿ ಇಲ್ಲಿ ನೋಡಿ ಗೈಸ್,
ಜಾಲಿ ಜಾಲಿ. ಏನ ಚಪ್ಪಲ್ ತೆಗ್ದೊನ್ನೆ ಏ ಓದ್ತೀಯ ಇವತ್ತೊಂದು ಇಲ್ಲಿ ನೋಡು ಮೊನ್ನೆ ಇದ್ರ ಇಲ್ಲಿ ಶಿವರಕ್ಕ ಯಾವ ಸೈಡಿಂದಾಗಿ ಹೋಗ್ತಾವಳ ಅಲ್ಲಿ ಕಂಡದಲ್ಲ ಇಲ್ಲಿ ನೋಡಿ ಗೈಸ್ ನೋಡಿ ಗೈಸ್ ನೋವು ಅಲ್ಲಿ ಗೈಸ್ ಅಲ್ಲಿ ನೋಡಿ ಅಲ್ಲಿದ್ದಾರೆ ಬಿತ್ತಾಕೊಂಡು ಅವನೇ ಒಬ್ಬ ಬಾವಾ ದಾ ವಿಡಿಯೋ ಮಾಡಿ ಕಣೆ ಇದು ಅವ್ರದ್ದಲ್ಲ ಅಂತೆ ಸೊ ಅದಕ್ಕೆ ಬೇಡ ಅಂತ ಹೇಳಿದ್ರು ಮಾವ ಹಾಗೆ ಕೈ ಕಟ್ಟಿ ಹೋಗ್ತಿದ್ದಾನೆ ನೋಡಿ ಅಲ್ಲ ಇದು ಸಾಂಗ್ ನೀನೊಂದು ತೀರ ನಾನೊಂದು ತೀರ ಆ ಸಾಂಗ್ ಒಂದು ಮಾವಿನಕಾಯಿ ಉಂಟು ಅದನ್ನು ಬೀಳಿಸ್ಲಿಕ್ಕೆ ಒಂದು ಕಲ್ಲು ಹೊಡೆದೆ ನಾನು ಇಲ್ಲ ಇವಾಗ ಈಗ ಕೋಲನ್ನು ಬಿಸಾಕ್ತಿದ್ದೇನೆ ನೋಡಿದ್ರೆ ಬೈಬೋದು ಒಂದುಂಟು ನಂಗೇನೆ ಗೊತ್ತಿಲ್ಲ ಬಂದದ್ದು ಇಲ್ಲಿ ಒಂದು ಉಪದ್ರ ಮಾಡ್ತಿದ್ದೇವೆ ಯಾವಾಗ ಬೈಕಲ್ಲಿ ತಿಂತೇವೆ ಅಂತ ಗೊತ್ತಿಲ್ಲ ಒಂದು ಕಲ್ಲುಂಟು ಕಲ್ಲೆಕ್ಕಿ ಅದಕ್ಕೆ ಬಿಸಾಕ್ತೇನೆ ನೋಡ ಸಿಗ್ತದ ಅಂತ ಮಾವಿನಕಾಯಿ ಹಾ ಒಂದುಟ್ಟು ಅದರಲ್ಲಿ ಎಲ್ಲಿಟ್ಟು ಮನೆ ಹತ್ರ ಹಾರ್ಡ್ ವರ್ಕ್ ಮಾಡಿ ಮತ್ತೆ ಆರಾಮ್ಸೆ ಊಟ ಮಾಡ್ಕೊಳ್ಳೋದು ಜೋಲಿ ಅನ್ನ ಆಚೆಲಿ ನೋಡುವಾಗ ಗೊತ್ತೇ ಆಗೋದಿಲ್ಲ ಈಗ ನೋಡಿ ಜಾಲಿ ಮಾಡ್ತಿದ್ದಾನೆ ಏ ಕಪ್ಪೆ ಹಿಡ್ದ ಸುಳ್ಯದ ಹುಡುಗ ಮಡಿಕೇರಿ ಹುಡುಗ ಉಡಿದ ಸುಳ್ಯದ ಹುಡುಗ ಕಪ್ಪೆ ಹೊಡೆದ ಅಲ್ಲಿ ನೋಡಿ ಕಪ್ಪೆಗಳು ಓಡುದೀಗ
ಇದು ಬೇಕಾದೆಯ ಕಪ್ಪೆ ಮೇಲೆ ಕಪ್ಪೆಯನ್ನು ಮೇಲೆ ಹಾಕ್ತಿದ್ದಾನೆ. ನೋಡಿ 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 ಕಪ್ಪೆಯಲ್ಲಿ ಆಟ ಆಡ್ತಿದ್ದಾನೆ. ಫೈನಲಿ ಮೀಡಿಯೋದಲ್ಲ ಇದು ಎಂತ ರೈನ್ ಕೋಟ್ ತೊಳೆಯುವ ಕಾರ್ಯಕ್ರಮ. ಇಲ್ಲಿ ನೋಡಿ ಮೀನು ಹಿಡ್ದ, ಇಲ್ಲಿ ನೋಡಿ ಅದು ಬಿಟ್ಟ ಬಿಟ್ಟ ಮೀನು ಯಾವ ಇದು ಮುಂದೆ ನೋಡ್ತಾ ಇದ್ದ ಮರೆ ಆ ಟಿಕ್ಕಿ ಇದ್ದ ಮೀನು. ನೋಡಿ guys, ಗದ್ದೆಗೆ ಹಾಕಕ್ಕ ಗದ್ದೆಗೆ ಕಿರಿಸ ಅದು ಬೇಡ, ಅದರಲ್ಲೇ ಇರ್ಲಿ. ನೋಡಿ 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 ಗೈಸ್, ಏ ಹಾಯ್ ಮಾಡ, ಹಾಯ್ ಮಾಡು, ಇಲ್ಲಂದ್ರೆ ಕೋಟೆ ಮಾವ ಇದರ ಹೇಳಿ ಮಾವ ಹೆಂಗೆ ಅಂತ ಗದ್ದೆ ಎದ್ರ ಫಸ್ಟಿಗೆ ಎಂತ ಮಾಡಬೇಕು ಮತ್ತೆಂತ ಮಾಡಬೇಕು? ಹುಡಕು ಹೂಡೆ 1 ಸಾಲ ಹುಡಕು, 2 ಸಾಲ ಹುಡಕು, 3 ಸಾಲ ಹುಡಕು. 3 ಸಾಲ 4 ಸಾಲ ಹುಡಿ ಬೀಜ ಹಾಕು ಗದ್ದೆಗೆ. ಬೀಜ ಹಾಕಿ ಪುನಃ ಬೇರೆ ಗದ್ದೆಗಳೆಲ್ಲ ಹೂಡಿ ರೆಡಿ ಮಾಡೋಕೆ ಹಡ್ಲು ತೆಗಿಬೇಕು. ಫಸ್ಟ್ 1 ಸಾಲ ಹಡ್ಲು ತೆಗೆದು 2 ಸಾಲ ಹುಡ್ದು 3ನೇ ಸಾಲಿಗೆ ಪುಣಿ ಎಲ್ಲ ಕಡಿಬೇಕು ಸೈಡ್. ಪುಣಿ ಕಡ್ದು ಅಥವಾ ಪುನಃ 2 ಸಾಲ ಹೊಡೆಯಕು ಹೂಡಕು. 2 ಸಾಲ ಹೂಡಿ ಮತ್ತೆ ನಾಟಿ ಮಾಡೋದು. ಅಲ್ಲಿಗೆ ಗದ್ದೆ ಕೆಲಸ ನಾಟಿ ಕೆಲಸ ಮುಗ್ತು. ಮತ್ತೆ ಒಂದು 25ರಿಂದ 35 ದಿನಕ್ಕೆ ಒಂದು ಕಾಳೆ ತೆಗಿಕು. ಕಾಳೆ ತೆಗೆದು ಅಲ್ಲಿಂದ ಬಿಟ್ರೆ ಮತ್ತೆ ಹಿಂಗೆ ನೀರು ನೋಡಿಕೊಂಡಿದ್ದಾರೆ ಆಯ್ತು. ಮತ್ತೆ ಬೆಳೆ ಹಾಕಂದ್ರೆ ಡಿಸೆಂಬರ್ ಟೈಮ್ ಹಾಕಂದ್ರೆ ಕೊಯ್ಯೋದು ಆಯ್ತು. ನೋಡಿ ಗೈಸ್, ಈಗ ಬಾ ವಾಪಸ್ ಹೇಳ್ತಾನೆ ನೋಡಿ ನೋಡಿ ಗೈಸ್, ಹೇಳ್ತಾನೆ ಈಗ ಈ ಕೋಲದಲ್ಲಿ ಇದ್ದಾನೆ, ಆಗ ಆ ಕೋಲದಲ್ಲಿ ಈಗ ಮೀಸೆ ಎಲ್ಲ ಸರಿ ಮಾಡ್ತಾನೆ. ನೋಡಿ ಗೈಸ್ ಹೇಳ್ತಾನೆ ಈಗ, ಹೇಳು ಅದು ನೋಡು, ಇದು ಮೋಸ. ಹಾ ಹೇಳಿ ಹೇಳು ಗೈಸ್, ಇದು ಹೀಗಾಗಿದೆ, ಬೀಜ ಎಲ್ಲ ಹಾಕಿ ಆಗಿದೆ. ಅದು ಯಾವ ರೀತಿ ಹಾಕುದು ಅಂತ, ಅದು ಯಾವ ರೀತಿ ಹಾಕುದು ಅಂತ ಒಂದು ಹೇಳು. ಎಂತಿಲ್ಲ, ಫಸ್ಟ್ ಹಿಂಗೆ ಗದ್ದೆ ಹೊಡೆದು ಆಗ ಭತ್ತನ ಎಲ್ಲ ಆಯ್ಕೆ ಹೊಡ್ಕಿ ಹಳೆ ಭತ್ತನ ನೀರಿಗೆ ಹಾಕಿಸುದು. ಎಷ್ಟು ದಿನ ಪಾಪ? 3 ದಿನ. ಕನ್ನಡ ಮಾತಾಡು. 2 ದಿನ ನೀರಲ್ಲಿ ಹಾಕಿಸ್ಬೇಕು. 2 ದಿವಸ ನೀರಲ್ಲಿ ಹಾಕಿಡ್ಬೇಕು, ಚಂದ ಪದನಬೇಕು. ಆಮೇಲೆ ಅದನ್ನ ಎಳ್ದಿಡ್ಬೇಕು. ಎಳ್ದಿಟ್ಟ ಮೇಲೆ ಅದು 1 ದಿವಸದಲ್ಲಿ ಮೊಳಕೆ ಬರ್ತದೆ. ಅದಕ್ಕಿಂತ ಮುಂಚೆ ಹೀಗೆ ಗದ್ದೆಲ್ಲ ಹೂಡಿ ಇಟ್ಕೋಬೇಕು. ಮತ್ತೆ ಭತ್ತನ ಬಿತ್ತುದು, ಭತ್ತನ ಬಿತ್ತಬೇಕು. ಆಮೇಲೆ ಬೇರೆ ಗದ್ದೆನೆಲ್ಲ ಹೂಡಿ ಇಡ್ಬೇಕು. ಇದೊಂದು 30 ದಿವಸ ಆಗ್ಬೇಕಾದ್ರೆ ಇಷ್ಟು ಉದ್ದ ಬರ್ತದೆ. ಅದನ್ನು ತೆಗೆದು ಮಾರನೇ ದಿವಸ ಎಲ್ಲ ಗದ್ದೆಯಲ್ಲಿ ನೆಡುವುದು ಅಷ್ಟೇ. ಮತ್ತೆ ಅದಾದ ಮೇಲೆ ಮಧ್ಯದಲ್ಲಿ ಕಳೆ ಕೀಳುವುದು. ಅದಾದ ಮೇಲೆ ಡಿಸೆಂಬರ್ ಟೈಮಿಗೆ ಹೋಗುವ ಎತ್ತರ ಬರ್ತಿರ್ತದೆ, ಭತ್ತ ಬಂದಿರ್ತದೆ. ಆಮೇಲೆ ಪುತ್ತೂರಿ ಹಬ್ಬ ಗೊತ್ತಲ್ಲ, ಅಲ್ಲಿ ಕೊಯ್ದು ಹೊಸಕ್ಕಿನ ಪಾಯಸ ಮಾಡೋದು ಸ್ವಲ್ಪ. ಅದೆಲ್ಲ ಆಗಿ ಹಣ್ಣಾದ ಮೇಲೆ ಕೊಯ್ಯೋದು, ತಗೊಂಡೋಗಿ ಬಡಿಯೋದು, ಊಟ ಕಟ್ಟೋದು, ಅಟ್ಟದಲ್ಲಿ ಇಡುವುದು, ಮಿಲ್ ಮಾಡುವುದು. ಮತ್ತೆ ಮಿಲ್ಲಿಗೆ ಆಗ್ಬೇಕಾದ್ರೆ ಮಿಲ್ಲು ಮಾಡೋದು, ಗಂಜಿ ಮಾಡೋದು, ಊಟ ಮಾಡೋದು, ಚಿಕನ್ ಸಾರು ಹಾಕಿ ಊಟ ಮಾಡೋದು, ಮತ್ತೆ ಹುಕ್ಕಿ ಮಾಡ್ಬೋದು. ನೋಡಿ ನೋಡಿ ಗೈಸ್, ವ್ಯೂ ನೋಡಿ ಸಕ್ಕದುಂಟು. ಇವರು ಮಂಗ ಮಾಡ್ತಿದ್ದಾರೆ, ನನ್ನನ್ನು ವಿಡಿಯೋ ಮಾಡುವ ಡೋಂಗಿ ಮಾಡ್ತಿದ್ದಾರೆ. ನೋಡಿ ಗೈಸ್, ಡೋಂಗಿ ಮಾಡ್ತಿದ್ದಾರೆ ನೋಡಿ. ಈಗ ಅಲ್ಲಿ ಒಂದು ಮಾವಿನಕಾಯಿ ಉಂಟು, ಕೊಯ್ಯಿ ಒಂದುಂಟು. ಅವ್ರು ನೋಡಿದ್ರು, ಉಂಟ ಅಂತ ಕೇಳಿದ್ರು, ಒಂದುಂಟು ಅಂತ ಹೇಳಿದೆ. ಫೈನಲಿ ಕೊಯ್ತಿದ್ದಾನೆ. ಯಸ್, ಬಿತ್ತು. ಫೈನಲಿ ಕುಕ್ಕು ದಿಕ್ಕು, ಕುಕ್ಕು ಸಿಕ್ಕಿತ್ತು. ಉಕ್ಕು ಬಂಡ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಯಾರು ಬೈಲಿಗೆ ಬರ್ಬೇಡಿ ಉರ್ಚಿಗೆ. ಮಂಗ ಮರ ನೇಳುತ್ತಿದ್ದೆ, ಮಂಗ ಒಂದು ಕೆಲಸ ಆಗ್ತಿದೆ. ಪೇಳ ಗೈಸ್, ಫ್ರೆಶ್ ಪೇಳ.
ದನ ಉಂಟು ಒಂದು ಬೊಬ್ಬ ಬೊಗ್ಗಲ್ಲವ ಬೊಬ್ಬ ಮುಂದೆ ಹೇಳ್ತಿದ್ದದು. ಚಿಕ್ಕದಿರ್ಬೇಕಿದ್ರೆ ಹಾಗೆಲ್ಲ ಹೇಳ್ತಿದ್ದದ್ದು ನಾವು. ಪುನಿ ಅವತ್ತು ನೀನು ಬರುವಾಗ ಮನೆಗೆ ಬರ್ತಿರುವಾಗ ದನವನ್ನು ಹೇಗೆ ಕರಿತಿದ್ದಿ? ಉಂಬಾ ಬೊಬ್ಬ. ಪೇರಳೆ ತಂದುಂಟಾ? ಡೈಲಾಗ್ ಹೇಳು. ಜೋಡನ್ನ ಅವೇ ತೊಳಿಯೋಕೆ ನೋಡಿ ಗೈಸ್, ಚಪ್ಪಲ್ ತೊಳೆಯೋ ಪರಿಸ್ಥಿತಿ ಈಗ ನೋಡಿ ಹೇಗೆ ಅಂತ. ಇಷ್ಟು ಮಣ್ಣುಂಟು. ಇದ್ಯಾವುದು ಕ್ರಾಕ್ಸ್ ಇದ? ಅಲ್ಲ, ಕ್ರಾಕ್ಸ್ ಇದೆ 2 ದಿವಸ ಉಂಟಾ? ಇದು ಒಳ್ಳೆಯ ಸಾಬೂನು ಅದಲ್ಲ ಅದು ಹೋದಲ್ಲಯ್ಯ. ಒಂದು ಕೊಡ್ಪಣ ನೀರಲ್ಲಿ ಒಂದು ಬಾಕ್ಸ್ ಹೋಗುತ್ತೆ. ತೊಳಿತಾ ಇರಿತು ಸಾಕ. ಅದೇ ಅದ ಅಮ್ಮಂಗೆ ಬೋರ್ ಔಟ್ಯಾ? ಅಮ್ಮಂಗೆ ಬೋರ್ ಔಟ್ ಎಂತಕ್ಕೆ? ನೀವು 3 ಇದ್ದ ಅವನ ಕರ್ಸಿ ಕೊಡಿ ಅತ್ತಿಗೆ. ಇಲ್ಲಿ 3 ಪರ್ದಾಡು. ಜಾಲಿ ಜಾಲಿ ಗೈಸ್, ಜಾಲಿ ಚಪ್ಪಲಿ ಗೈಸ್, ಜಾಲಿ ಚಿ ಪೂರ ಖಾಲಿ. ಅವನ ಚಪ್ಪಲನ್ನು ಒಂದುಟ್ಟುನೆ ನಂದು ನಂಗೆ ತಮಾಷೆ ಮಾಡ್ತಿದ್ದ. ಹೊಸ ತೊಳೆಯುವುದೇ ಈಗ. ನೋಡಿ ಗೈಸ್, ತೊಳಿತಾ ಇರು. ಒಬ್ಬಂಟಿ ನಿನ್ನ ಸಾಬೂನು ಸ್ಲೋನ. ಇದೆಂತ ಬೀಜ ಮಣ್ಣ? ಇಲ್ಲ, ಅದೆಂತ ಕಳೆ? ಅದಿದ್ದು ಎಂತ ಚಪ್ಪಲ ಹಾಕಿ ಅಂತ ಕಂಡದೆ. ನೋಡಿ, ವಿಡಿಯೋ ಮಾಡೋದಕ್ಕೆ ಅವ ಸರಿ ತೊಳಿಲೇ ಇಲ್ಲ. ನೋಡಿ ಗೈಸ್, ನೋಡಿ ತಿಲಕನ್ನು ತೋರಿಸಿ ಮಾಡಿಕೊಟ್ಟೆ. ಒರಿಜಿನಲ್ ವ್ಯೂ ಇಲ್ಲಿ ನೋಡಿ. ಇದು ನೋಡಿ, ಜಾಲಿ ಉಂಟು ಗೈಸ್. ಈಗ ಇದೆಲ್ಲ ಆಗಿ ಹೊರಟು ಟಾಟಾ ಬಾಯ್ ಹೊರಟು ಹೋಗ್ತಿದ್ದ. ತಿರುಗಿಸಿ